ಲೇಔಟ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ನೀಡಿದ್ರು. ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಗಿಲು ಲೇಔಟ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮನೆ ಕಳ್ಕೊಂಡವರಿಂದ ಮಾಹಿತಿಯನ್ನ ಪಡೆದರು. ಊರು ಯಾವುದು, ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು, ಏನ್ ಕೆಲಸ ಮಾಡ್ತಾ ಇದ್ದೀರಿ, ಸಂಬಂಧಿಕರು ಎಲ್ಲಿದ್ದಾರೆ, ನ್ಯಾಯ ಕೊಡಿಸ್ತೀನಿ ಅಂತ ನಾಗಲಕ್ಷ್ಮಿ ಅವರು ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಐತೆ ಮೇಡಮ್. ಇಲ್ಲಿ ಬಹಳಷ್ಟು ಆತರ ಮಹಿಳೆಯರು ಇರೋದ್ರಿಂದ ನೀವೆಲ್ಲ ಒಂದ್ ಸಭೆ ಮಾಡಿ ಆ ತಾಯಂದ್ರಿಗೆಲ್ಲ ಅನುಕೂಲ ಮಾಡ್ಕೊಳ್ಳಿ. ಯಾರ್ಯಾರ ಪೆನ್ಷನ್ ಬರ್ಬೇಕು, ಯಾರು ಈ ತರ ಇದಾರೆ, ಇವ್ರಿಗೆಲ್ಲ ನಾನ್ ಭರವಸೆ ಅಲ್ಲ, ಸರ್ಕಾರ ಆಲ್ರೆಡಿ ಅವರಿಗೆ ಭರವಸೆಯನ್ನ ಕೊಟ್ಟಿದೆ. ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ನೋಡಿರ್ಬೋದು, ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ, ಮತ್ತೆ ನಮ್ಮ ವಸತಿ ಸಚಿವರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅವರಿಗೆ ಬೇರೆ ಕಡೆ ವ್ಯವಸ್ಥೆಯನ್ನ, ಇಲ್ಲಿ ಯಾರಿಗೆ ದಾಖಲಾತಿಗಳು ಮತ್ತೆ ಸ್ಥಳೀಯವಾಗಿ ಇರುವಂತವರೇ ಎಲ್ಲರಿಗೂ ವ್ಯವಸ್ಥೆ ಆಗಿದೆ. ಅದಲ್ಲದೆ ಮತ್ತೆ ಇಲ್ಲಿ ಗಂಜಿ ಕೇಂದ್ರಗಳನ್ನು ಸಹ ಒಂದು 2-3 ಕಡೆ ಮಾಡಿದ್ದಾರೆ. ಅವ್ರಿಗೆ ಸ್ನಾನ, ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ, ಮತ್ತೆ NGOs ಸಹ ಇನ್ವಾಲ್ವ್ ಆಗಿದೆ, ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿ ಇಲ್ಲಿದ್ದಾರೆ. ಮತ್ತೆ ಇಲ್ಲೊಂದು ಬಾಣಂತಿ 45 ದಿವಸದ ಒಂದು ಮಗು ಬಾಣಂತಿ, ಮತ್ತೆ 5 ತಿಂಗಳು ಒಂದು ಗರ್ಭಿಣಿ ಇದ್ದಾರೆ ಅಂತ ಹೇಳಿದ್ರು. ಸೊ ಅವರೆಲ್ಲರಿಗೂ ಸಹ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಎಲ್ಲ ಇಲ್ಲಿ ಒಂಚೂರು ಹಠ ಇದೆ ಅವರಿಗೆ. ಇಲ್ಲಿ 25-30 ವರ್ಷಗಳಿಂದ ಇಲ್ಲಿ ಇರೋದಕ್ಕೆ ಅವರು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇಲ್ಲ. ಬಟ್ ಆದ್ರೆ ಕ್ರಮೇಣ ಅವರೆಲ್ಲರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.